ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ. ಅದು ಒಂದು. ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. 2013ರಲ್ಲಿ ಆಶೀರ್ವಾದ ಮಾಡಿದ್ದಾರೆ, 2023ರಲ್ಲಿ ಆಶೀರ್ವಾದ. ಈ ಬಿಜೆಪಿಯವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಇವರು ವಿರೋಧ ಪಕ್ಷದಲ್ಲಿ ಶಾಶ್ವತ ಸಂಖ್ಯೆ ಕಡಿಮೆ ಬರ್ತಾರೆ. ಯತ್ನಾಳ್ ಯಾಕೋ ಸುಮ್ಮನೆ ಕೂತಿದಾರಲ್ಲ, ಮಾತಾಡ್ತಾ ಇಲ್ಲ. ಹೊಸ ಪಕ್ಷ ಹಿಟಾಚಿ ಅಂತ ಹಿರಿಯರನ್ನ ಮಾತಾಡ್ತಾರೆ. ನೀವ್ ಯಾಕೆ ಕೇಳಿ ಪಕ್ಷದ ಅಧ್ಯಕ್ಷರೇ, ಈಗ 5 ವರ್ಷ ಮುಖ್ಯಮಂತ್ರಿ ಯಾರು ಅನ್ನೋದು ಅಷ್ಟೇ ಒಂದೇ ಸಮಾಧಾನ. ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ 5 ವರ್ಷ ಅಂತ ಇದ್ರು. ಏಕವಚನದಿಂದ ಬಹುವಚನಕ್ಕೆ ಬಂದಿದ್ದಾರೆ. ನಾನು ನನ್ನ ಜಗತ್ ನಾವು ಅಂತ ಬಂದಿದ್ದಾರೆ. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಅಂದಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಹೋದರೆ ಓದೇನು, ನಾನು ಅದು ಕನಕದಾಸರು ಹೇಳಿರೋದು. ನಾನು ಹೋದರೆ ಓದೇನು ಅಂತ ಅವರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ನೀವು. JCB ಪಾರ್ಟಿ ಅವರೇ, ನಾನು ಹೋಗಿ ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ನೋಡಿದೀವಿ ಸರ್, ಸರ್ಕಾರ ಅಂತ ಅಲ್ಲ. ರಾಜ್ಯದ ಬಗ್ಗೆ ನೀವು ಯಾವ ವಚನ ಯೂಸ್ ಮಾಡಿದರೆ ಇಡೀ ದೇಶ ನೋಡಿದೆ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಜನ ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಹೇಳ್ತೀರಿ 5 ಮುಂದೇನು? ಜನವರಿ ನಂತರ ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್? ಈಗ ಇಲ್ಲಿ ಮುಂದೆ ಬರ್ಲಿಕ್ಕ ಅಧ್ಯಕ್ಷರೇ ಮಂಡಿಸಿ ನಮ್ಗೇನು ಒಂದೇ ನಿಮಿಷ ಪ್ರಾಬ್ಲಮ್ ಬೇಜಾರಿಲ್ಲ. ಅವರೇ ನಾನೇ ಹೇಳಿದ್ದೀನಿ, ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರೆ ಇದು ಸದನಕ್ಕೆ ಮೆಸೇಜ್ ಹೋಗ್ಬೇಕಾಯ್ತು. ಬೇರೆ ಬೇರೆ ಸುದ್ದಿ ನಮ್ಮಲ್ಲಿ ಯಾರಾದ್ರೂ ನಿಮ್ದೇನ್ ಪ್ರಾಬ್ಲಮ್? ನಾನು ಅಧ್ಯಕ್ಷ ಒಂದು ಪುಸ್ತಕ ಬರೆಯೋಣ ಅಂತ ಇದ್ದೀನಿ. ಚಾಣಕ್ಯ ತಂತ್ರಗಳು ಅಂತ ಇದೆ ನಮ್ಮಲ್ಲಿ. ಚಾಣಕ್ಯನ ತಂತ್ರಗಾರಿಕೆ ಅಂತ. ನಾನು ಒಂದು ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅಂತ ಬರಿಬೇಕು ಅಂತ ಒಂದ್ಸಣ್ಣ ಅಲ್ಲ, ನಾನು ಅವ್ರ ಪರವಾಗಿ ಮಾತಾಡ್ತಾ ಇರೋದು. ಅದರಲ್ಲಿ ಒಂದು ಸನ್ನಿವೇಶ ಬರ್ತದೆ ಅಧ್ಯಕ್ಷರೇ, ಚಾಣಕ್ಯ ಇದ್ರಲ್ಲಿ ಬರೀ ತೊಂದರೆ ಇಲ್ಲ. ಒಂದು ಇರುವೆ ಅಧ್ಯಕ್ಷರೇ, ಅದು ದೆಹಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಯೋಚನೆ ಅದು ಹೋಗ್ಬೇಕಂದ್ರೆ ಎಷ್ಟು ಜನ್ಮಗಳು ಸೇರ್ಕೊಂಡ್ಬಿಡ್ತೈತೆ. ಡೆಲ್ಲಿಗೆ ಹೋಗೋ ಜವಾಬ್ದಾರಿ ಅವ್ರ ಜೊತೆ ಆಯ್ತು ಸ್ವಾಮಿ ಸರ್, ತಂತ್ರಗಾರಿಕೆ ಮಾಡೋದ್ರಲ್ಲಿ ಪುಸ್ತಕ ಬರೀರಿ, ಆಮೇಲೆ ಮಾತಾಡೋಣ, ಚರ್ಚೆ ಮಾಡೋಣ.